ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶ್ ಗೌಡ. ನಾನು ಇಂದು BC ಮಾಸ್ಟರ್ ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಇನ್ನೂ ನಮ್ಮ ಸ್ಪರ್ಧಾ ಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣಿಸ್ತಕ್ಕಂಥ ಬಟನ್ ಮೇಲೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಎಜುಕೇಷನ್ಗೆ ಮತ್ತು ಜಾಬ್ಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಹಾಗೂ ಗೌರ್ಮೆಂಟ್ ಜಾಬ್ ನೋಟಿಫಿಕೇಷನ್ ಆದ ತಕ್ಷಣ ಕೆಲವೊಂದು ವಿಡಿಯೋ ಕೂಡ ಅದ್ರ ಬಗ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋಗಳನ್ನು ಪೂರ್ತಿ ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ನಾವು ಈಗ ಹಾಸ್ಟೆಲ್ ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ SHP BCWD ಅಂದರೆ ಸ್ಟೂಡೆಂಟ್ ಹಾಸ್ಟೆಲ್ ಪೋರ್ಟಲ್ ಅಂತೇಳಿ, ಹಾಗೂ BCWD ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೇಳಿ ಸರ್ಚ್ ಮಾಡ್ಕೊಂಡ್ರ ನಂತರ ಇಲ್ಲಿ ಕೆಳಗಡೆ ಲೋಗೋ BCWD ಹಾಸ್ಟೆಲ್ ಪೋರ್ಟಲ್ ಅಂತ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೊಂದು BCWD ಹಾಸ್ಟೆಲ್ ಪೋರ್ಟಲ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ಕೆಳಗಡೆ ಡಿಪಾರ್ಟ್ಮೆಂಟ್ ತೋರಿಸುತ್ತೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ BCM ಡಿಪಾರ್ಟ್ಮೆಂಟ್ ಕಡೆಯಿಂದ. ಅಂದರೆ ಅರ್ಜಿ ಹಾಕಲು ಕೊನೆಯ ದಿನಾಂಕ ಏನಪ್ಪ ಅಂದರೆ 30ನೇ ತಾರೀಕು 10ನೇ ತಿಂಗಳು 2024 ಕೊನೆಯ ದಿನಾಂಕ ಬರುತ್ತದೆ. ಆದ್ದರಿಂದ ಅಷ್ಟರೊಳಗೆ ಎಲ್ಲರೂ ಬೇಗ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಇಲ್ಲಿ ರೆಡ್ ಕಲರ್ ಅಪ್ಲೈ ಅಂತ ಕಾಣಿಸ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಡೂ ಯಾವ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳುತ್ತೆ. ಅಂದರೆ ಏನಾದ್ರು SSP ಅಕೌಂಟ್ ಇದೆಯಾ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ. ಕೊಟ್ಟ ನಂತರ ಇಲ್ಲಿ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇದು ಯಾವ ಥರ ಅಂತ ಗೊತ್ತಾಗಲ್ಲ, ಹೌದಾ? ಅವಾಗ ಏನು ಮಾಡಬೇಕು, ಇಲ್ಲಿ ನಾನು ಒಂದು ಮೊಬೈಲ್ ಪೋರ್ಟಲ್ ಥರ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇಲ್ಲಿ ನಿಮ್ಮ SSP ಅಪ್ಲಿಕೇಶನ್ ಆಗ್ತಾರಲ್ಲ, ಯೂಸರ್ ID ಮತ್ತು ಪಾಸ್ವರ್ಡನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗ್ತದೆ. ಎಂಟ್ರಿ ಮಾಡ್ಕೊಂಡ ನಂತರ ಕೆಳಗಡೆ ಕಾಣಿಸ್ತಕ್ಕಂಥ ಕ್ಯಾಪ್ಚಾ ಐಡಿ ಯಾವ ಥರ ಇದೆಯೋ ಅದೇ ಥರ ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಲಾಗಿನ್ ಆಗಬೇಕಾಗ್ತದೆ. ಇಲ್ಲಿ ತೋರಿಸ್ತಾ ಇದೀನಲ್ಲ ಅದೇ ಥರ SSP ID ಮತ್ತು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೊಂದು ಹಾಸ್ಟೆಲ್ ಪೋರ್ಟಲ್ಲು ಲಾಗಿನ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಂತ ತೋರಿಸ್ತದೆ ನೋಡಿ, ಆ್ಯಸ್ ಪರ್ ಪಾಸ್ವರ್ಡ್ ಪಾಲಿಸಿ ಕರೆಂಟ್ ಪಾಸ್ವರ್ಡ್ ಈಸ್ ಔಟ್ ಆಫ್ ಡೇಟ್ ಅಂತ ಕೇಳ್ತಂದರೆ, ಅಂದರೆ ಪಾಸ್ವರ್ಡು ಕ್ರಿಯೇಟ್ ಮಾಡಿಕೊಂಡು ಭಾಳ ದಿನ ಆಗಿರ್ತಲ್ಲ, ಅದರಿಂದ ಅದೇನಂತಂದರೆ ನಿಮ್ಮ ಪಾಸ್ವರ್ಡನ್ನು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗುತ್ತೆ. ಅವಾಗ ಹೋಗಿ ಕೊಟ್ಟರೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಎಲ್ಲ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು OTP ಬರುತ್ತೆ. ಬಂದಂಥ OTPನ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಕೊಟ್ಟರೆ ನನಗೆ ಇಲ್ಲಿ ವಿದ್ಯಾರ್ಥಿಗಳ ಲಾಗಿನ್ ಅಂತ ಓಪನ್ ಆಗುತ್ತೆ. ಅದು ಡೈರೆಕ್ಟಾಗಿ ಸ್ಕಾಲರ್ಶಿಪ್ ಹೋಗುತ್ತೆ. ಅದರಿಂದ ನೀವು ಮತ್ತೆ ಪುನಃ ಬ್ಯಾಕ್ ಬಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಅಲ್ಲಿ SHP BCWD ಅಂತ ಸರ್ಚ್ ಮಾಡ್ಕೊಂಡಿದ್ವಲ್ಲ ಆಗಲಿ, ಅದೇ ಥರ ಇನ್ನೊಂದು ಬಾರಿ ಸರ್ಚ್ ಮಾಡ್ಕೊಂಡ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಅಲ್ಲಿ ರೆಡ್ ಕಲರಲ್ಲಿ ಒಂದು ಅಪ್ಲೈ ಬಟನ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಎಸ್ ಅಂತ ಕೊಡಿ. ನಂತರ ಇಲ್ಲಿ ಮತ್ತೆ ಅದೇ ರೀತಿ ನೀವು ಪಾಸ್ವರ್ಡು ಮತ್ತು ಯೂಸರ್ ID ಇರುತ್ತಲ್ಲ, ಹೊಸದಾಗಿ ಕ್ಲಿಕ್ ಮಾಡ್ಕೊಂಡಂಥ ಪಾಸ್ವರ್ಡು ಮತ್ತು ಯೂಸರ್ ID ಎಂಟ್ರಿ ಮಾಡಿಕೊಂಡು ಕೆಳಗಡೆ ಇಲ್ಲಿ ಕಾಣಿಸ್ತದಲ್ಲ ಕ್ಯಾಪ್ಚಾ ID, ಅದನ್ನು ಅದೇ ರೀತಿ ಎಂಟ್ರಿ ಮಾಡ್ಕೊಳ್ಳಿ. ಪುನಃ ಎಂಟ್ರಿ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮದು ಹೊಸದಾಗಿ ಅಕೌಂಟು ಲಾಗಿನ್ ಸಕ್ಸಸ್ಫುಲ್ ಆಗುತ್ತೆ. ಅಲ್ಲಿ ಪಾಸ್ವರ್ಡ್ ಅಪ್ಡೇಟ್ ಅಂತ ಕೇಳುತ್ತೆ, ಅಂದರೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಈ ಓಮು ಅಪ್ಲೈ ಫಾರ್ ಹಾಸ್ಟೆಲ್ಲು ಅಕ್ನಾಲಜ್ಮೆಂಟ್ ವಿತ್ಡ್ರಾ SHP ಅಪ್ಲಿಕೇಶನ್ ಸ್ಟೇಟಸ್ ಅಂತೇಳಿ ಕೆಲವೊಂದು ಆಪ್ಷನ್ ತೋರಿಸುತ್ತೆ. ನೀವೇನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಟು ಫೆಚ್ ಫ್ರಮ್ ಕುಟುಂಬ ಪೋರ್ಟಲ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಮೈ ಅಕಾಡೆಮಿಕ್ ಡಾಟಾ ಅಂತ ಕೇಳುತ್ತೆ, ಅದ್ರ ಮೇಲೆ ಎರಡು ಕ್ಲಿಕ್ ಮಾಡಿಕೊಂಡು ಓಕೆ ಕೊಡಿ. ನಂತರ ಇಲ್ಲಿ 4 ಸ್ಟೆಪ್ ತೋರಿಸುತ್ತೆ. 4 ಸ್ಟೆಪ್ ಯಾವ ಥರ ಅಪ್ಲೈ ಮಾಡ್ಬೇಕಂತೇಳಿ ನಾವಿಲ್ಲಿ ಮೊದಲನೇದಾಗಿ ಒಂದು ಸ್ಟೆಪ್ ಕ್ಲಿಕ್ ಮಾಡೋಣ, ಅಪ್ಲೈ ಅಂತೇಳಿ. ಆ ಸ್ಟೆಪ್ 1ನಲ್ಲಿ ಸ್ಟಡಿ ಡೀಟೇಲ್ಸ್ ಮತ್ತು ಕ್ಯಾಸ್ಟ್ ಎಲ್ಲ ತೋರಿಸುತ್ತೆ, ಅದನ್ನು ಎಂಟ್ರಿ ಮಾಡ್ಕೋಣ. ಇಲ್ಲಿ ಕ್ಲಿಕ್ ಮಾಡೋ ನಂತರ 10th ಬೋರ್ಡ್ ಅಂತ ಕೇಳುತ್ತೆ, ಅಂದರೆ ನಾವು SLC ಎಲ್ಲ ಓದಿದ್ದು ಅದರಿಂದ SLC ಬೋರ್ಡು ಕ್ಲಿಕ್ ಮಾಡ್ಕೋಣ. ಕೆಲವೊಬ್ಬರು CBSE ICSE ಓದಿರ್ತಾರೆ, ಅವರು ತಮ್ಮ ಯಾವುದು ಬೋರ್ಡ್ ಬಂದಿರುತ್ತೆ SLCಲಿ ಆ ಬೋರ್ಡ್ ಸೆಲೆಕ್ಟ್ ಮಾಡಿಕೊಂಡು ಮತ್ತು ನೀವು SLC ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿಕೊಂಡು ಪಕ್ಕದಲ್ಲಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ನಿಮ್ಮ SLCಯಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ ತೋರ್ತಾ ಹೋಗುತ್ತೆ. ಸೇವ್ SLC ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರ ನಂತರ ಸಕ್ಸಸ್ಫುಲ್ಲಾಗಿ ಸೇವ್ ಆಗುತ್ತೆ. ನಂತರ ಕೆಳಗಡೆ ಕ್ಯಾಸ್ಟ್ ಕೇಳುತ್ತೆ,
ಅಂದರೆ ಯಾವ ಕ್ಯಾಟಗರಿ ಅಂತೇಳಿ. ಅವಾಗ ನೀವೇನು ಮಾಡ್ಬೇಕಲ್ಲಿ ಹಿಂದೂ ಧರ್ಮ ಹಾಕಿ ಕೆಳಗಡೆ ಕ್ಯಾಟಗರಿ ಕೇಳುತ್ತೆ. ನಿಮ್ಮ ಯಾವ ಕ್ಯಾಟಗರಿ ಬರುತ್ತೋ ಆ ಕ್ಯಾಟಗರಿ ಪ್ರವರ್ಗ 1, 2A, 2B, SC ST ಯಾವ್ದು ಬರುತ್ತೋ ಅದನ್ನು ಹಾಕಿ ನಿಮ್ಮಲ್ಲಿರ್ತಕ್ಕಂಥ ಆರ್ ಡಿ ನಂಬರ್ ಅಂದರೆ ಕ್ಯಾಸ್ಟ್ ಇನ್ಕಮ್ ಆರ್ ಡಿ ನಂಬರ್ ಇರುತ್ತಲ್ಲ, ಆ ಆರ್ ಡಿ ನಂಬರ್ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡಿದ ನಂತರ ಈ SC ST ಮತ್ತು ಪ್ರವರ್ಗ 1 ಇದ್ದವ್ರಿಗೆ ಆರ್ ಡಿ ನಂಬರ್ ಯಾವ ಥರ ಇರುತ್ತಪ್ಪ ಅಂದ್ರೆ ನನಗೆ ಕ್ಯಾಸ್ಟ್ ಸಪ್ರೇಟ್ ಇರುತ್ತೆ ಮತ್ತು ಇನ್ಕಮ್ ಕೂಡ ಸಪ್ರೇಟ್ ಇರುತ್ತೆ, ಬೇರೆ ಬೇರೆ ಇರುತ್ತಲ್ಲ. ಆದ್ದರಿಂದ ಕ್ಯಾಸ್ಟ್ ಇನ್ಕಮು ಬೇರೆ ಹಾಕ್ಕೊಳ್ಳಿ ಮತ್ತು ಇನ್ಕಮ್ದು ನಂಬರು ಬೇರೆ ಹಾಕ್ಕೊಳ್ಳಿ. ಅದೇ 2A, 2B, 3A, 3B ಅವ್ರದ್ದು ಎರಡಕ್ಕೂ ಒಂದೇ ಇದರಲ್ಲಿ ಇರುತ್ತೆ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಎರಡು ಜೊತೆಗೆ ಇರುತ್ತಲ್ಲ, ಒಂದೇ ನಂಬರ್ ಇರುತ್ತೆ. ಅದನ್ನು ಪುನಃ ಎಂಟ್ರ್ ಮಾಡಿಕೊಂಡು ನೋಡ್ಕೊಳ್ಳಿ. ನಂತರ ಇಲ್ಲಿ ಡೀಟೇಲ್ಸ್ ಸಕ್ಸಸ್ಫುಲ್ಲಿಯಾಗಿ ಬರುತ್ತೆ. ಅವಾಗ ಸೇವ್ ಕ್ಯಾಸ್ಟ್ ಆ್ಯಂಡ್ ಡೀಟೇಲ್ಸ್ ಅಂತ ಬರುತ್ತೆ, ಸೇವ್ ಕೊಡಿ. ಇಲ್ಲಿ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನನಗೆ ಎಂಟರ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಬರುತ್ತೆ. ಅಂದರೆ ನಮ್ಮ ವೈಯಕ್ತಿಕ ಮಾಹಿತಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನನಗೆ ಪೇರೆಂಟ್ಸ್ ಮೊಬೈಲ್ ನಂಬರ್ ಅಂತ ತೋರಿಸುತ್ತೆ. ಅಲ್ಲಿ ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ ಅಂದರೆ ಪೇರೆಂಟ್ಸ್ ಹಾಕಬೇಕಂತೇನಿಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ ಅಂದರೆ ಆ್ಯಕ್ಟಿವ್ ಆಗಿರಬೇಕು. ಆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿಕೊಂಡು OTP ಬರುತ್ತೆ, OTP ಸಬ್ಮಿಟ್ ಮಾಡಿರಿ. 8 ನಂಬರ್ OTP ಇರುತ್ತೆ. ಆ ಬಂದಂಥ OTP ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಇಮೇಲ್ ID ಕೇಳುತ್ತೆ. ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಇಮೇಲ್ ಐಡಿನ ಕೂಡ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಅಲ್ಲಿ ಎಂಟ್ರಿ ಮಾಡಿ ತೋರಿಸೋದೇನು ಇಮೇಲ್ ID ಕೂಡ. ನಂತರ ಕೆಳಗಡೆಯಲ್ಲಿ ಹೋಮ್ ಡಿಸ್ಟ್ರಿಕ್ಟ್ ಅಂತ ಕೇಳುತ್ತೆ. ಅಂದರೆ ನಿಮ್ಮದು ಯಾವ ಜಿಲ್ಲೆ ಬರುತ್ತೆ, ಅಂದರೆ ನೀವು ಕಾಲೇಜಲ್ಲ, ನೀವು ಯಾವ ಜಿಲ್ಲೆಯಲ್ಲಿ ವಾಸ ಮಾಡ್ತೀರಿ ಅಂತೇಳಿ ಆ ಜಿಲ್ಲೆ ಕೇಳುತ್ತೆ. ಆ ಜಿಲ್ಲೆನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ನಿಮ್ಮದು ಯಾವುದು ತಾಲೂಕು ಅಂತ ಕೇಳುತ್ತೆ. ಅಂದರೆ ನಿಮ್ಮ ತಾಲೂಕು ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅಸೆಂಬ್ಲಿ ಕೇಳುತ್ತೆ. ಅಂದರೆ ನಿಮ್ಮ MLA ವೋಟ್ ನೀವು ಯಾವುದಕ್ಕೆ ಹಾಕ್ತೀರಿ ಅದನ್ನು ಹಾಕ್ಬೇಕಾಗತ್ತೆ ಇಲ್ಲಿ. ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಪಿನ್ ಕೋಡ್, ಅಂದರೆ ನಿಮ್ಮ ಊರಿನ ಪಿನ್ ಕೋಡ್ ಯಾವುದಿರುತ್ತೋ ಆ 6 ಅಂಕೆ ಪಿನ್ ಕೋಡ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನಂತರ ಕೆಳಗಡೆ ಇಲ್ಲಿ ನಿಮ್ಮ ಅಡ್ರೆಸ್ ಕೇಳುತ್ತೆ. ಅಂದರೆ ನಿಮ್ಮ ಊರು, ವಿಲೇಜು, ತಾಲೂಕು, ಜಿಲ್ಲೆ ಎಲ್ಲ ಕೇಳುತ್ತೆ. ಅದು ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ಇರುತ್ತೋ ಅದರ ರೀತಿ ಎಂಟ್ರಿ ಮಾಡ್ಕೊಳ್ಳಿ. ಮಾಡ್ಕೊಂಡು ನಂತರ ಕೆಳಗಡೆ ಏರು ಡೊಮಿಸಿಲಿ ಆಫ್ ಕರ್ನಾಟಕ ಅಂತ ಕೇಳುತ್ತೆ. ಅಂದರೆ ನೀವು ಕರ್ನಾಟಕದ ನಿವಾಸಿ ಅಂತ ಕೇಳುತ್ತೆ. ಎಲ್ಲರೂ ಆಲ್ಮೋಸ್ಟ್ ಕರ್ನಾಟಕದ ನಿವಾಸಿನೇ ಆಗಿರ್ತಾರೆ, ಹೌದಂತ ಕೊಡಿ. ಕೊಟ್ಟ ನಂತರ ಕೆಳಗಡೆ ಅಪ್ಲೋಡ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಂತ ಕೇಳುತ್ತೆ. ಅಂದರೆ ಇಲ್ಲಿ ಏನಿರಬೇಕಪ್ಪ ಅಂದರೆ ನಿಮ್ಮ ಫೋಟೋ 50 KB ಒಳಗಡೆ ಇರಬೇಕಾಗುತ್ತೆ. ಇಲ್ಲಿ 100 KB ಒಳಗಡೆ ಇದ್ರೆ ನಿಮ್ಮ ಫೋಟೋ ಇಲ್ಲಿ ತಗೊಳಲ್ಲ. ನಾನು ಒಂದು ಎಕ್ಸಾಂಪಲ್ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಅಪ್ಲೋಡ್ ಅಂತ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಅಲ್ಲಿ ಅಂತ ಕೇಳುತ್ತೆ ಅಪ್ಲೋಡ್ ಸ್ಟೂಡೆಂಟ್ ಇಮೇಜ್ ಅಂತ ಕೇಳುತ್ತೆ. ಅಂದರೆ ಅದು 100 KB, ಅಂದರೆ 50 KB ಮೇಲೆಗಡೆ ಇರೋದ್ರಿಂದ ಅದು ತಗೊಳ್ತಾ ಇಲ್ಲ. ಇನ್ನೊಂದು ಬಾರಿ ನಾನು 50 KB ಒಳಗಡೆ ಮರ್ಜ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ಪುನಃ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನು ಇಲ್ಲಿ ರೀಸೈಜ್ ಮಾಡ್ಕೊಂಡಿದ್ದೀನಿ 50 KB ಒಳಗಡೆ. ನಿಮ್ಮ ಫೋಟೋ ಕೂಡ 50 KB ಒಳಗಡೆ ಇರಬೇಕು. ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೆ ಕೆಳಗಡೆ ಅಪ್ಲೋಡ್ ಅಂತ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನಂತ ತೋರಿಸುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಕೇಳುತ್ತೆ. ಅಂದರೆ ಫೋಟೋನ ರಿಸೀವ್ ಮಾಡ್ಕೊಳ್ತು. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಸನಲ್ ಡೀಟೇಲ್ಸ್ ಸೇವ್ ಆಯಿತು. ಮತ್ತು ಮುಂದ್ಗಡೆ ಫುಲ್ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಮೇಲ್ಗಡೆ ಒಂದು ಗ್ರೀನ್ ಕಲರಲ್ಲಿ ನೆಕ್ಸ್ಟ್ ಅಂತ ಕಾಣುತ್ತೆ ರೈಟ್ ಸೈಡಲ್ಲಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಯಾರೋ ಮಾರ್ಕೊಳ್ಳಿ. ನಂತರ ಏನಾಗುತ್ತಂದರೆ ನಿಮ್ಮ ಸ್ಟಡಿ ಡೀಟೇಲ್ಸ್, ಅಂದರೆ ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ, ನೀವು ಯಾವ ಕೋರ್ಸ್ ಓದ್ತಾ ಇದ್ದೀರಾ ಅಂತ ಕೇಳುತ್ತೆ. ಆ ಕೋರ್ಸ್ ನೀವು ಇಲ್ಲಿ ಎಂಟರ್ ಮಾಡ್ಕೋಗುತ್ತೆ. ಮೊದಲನೇದಾಗಿ ಯೂನಿವರ್ಸಿಟಿ ಕೇಳುತ್ತೆ. ಅಂದರೆ ನೀವು ಯಾವ ಯೂನಿವರ್ಸಿಟಿ ಅಂಡರಲ್ಲಿ ಅಥವಾ ಯಾವ ಕಾಲೇಜ್ ಯೂನಿವರ್ಸಿಟಿ ಅಂಡರ್ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ನಂತರ ಇಲ್ಲಿ PG, UG ಮತ್ತು ಡಿಪ್ಲೊಮೊ ITPC ಅಂತ ಕೇಳುತ್ತೆ. ನೀವು ಇಲ್ಲಿ ಯಾವ್ದು ಕೋರ್ಸ್ ಮಾಡ್ತಿದ್ರೆ ಆ ಕೋರ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ UG ಅಂತೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ B.Ed UGನಲ್ಲಿ ಅಂಡರಲ್ಲಿ ಬರುತ್ತೆ. ನಂತರ ಏನು ಕೇಳ್ತಂದರೆ ಬೋರ್ಡ್ ರಿಜಿಸ್ಟರ್ ನಂಬರ್ ಇದೆಯಾ ಅಂತ ಕೇಳುತ್ತೆ. ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಆ್ಯಕ್ಚುಲಿ ನೋ ಅಂತಲೇ ಕೊಡಿ. ಇಲ್ಲಿ ನಾನು ತೋರಿಸೋದೇನಿಲ್ಲ. ರಿಜಿಸ್ಟರ್ ನಂಬರ್ ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಏನಂತ ಬರ್ತಂದರೆ ಯುವರ್ ಅಡ್ಮಿಷನ್ ಡಾಟಾ ಇಸ್ ನಾಟ್ ಅವೈಲೇಬಲ್ ಅಂತ ಬರುತ್ತೆ. ಅಂದರೆ ಸುಮ್ಮನೆ ನೋ ಅಂತ ಕೊಟ್ಟರೆ ಬೆಟರ್ ಅಂತ ನನ್ನ ಅನಿಸಿಕೆ. ಇಲ್ಲಿ ನೋ ಅಂತ ಕೊಟ್ಟು ಸೆಲೆಕ್ಟ್ ಕಾಲೇಜ್ ಡಿಸ್ಟಿಕ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಕಾಲೇಜ್ ಯಾವ ಜಿಲ್ಲೆಯಲ್ಲಿ ಅಂತ ಕೇಳ್ತಾ ಹೋಗುತ್ತೆ. ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಚಿತ್ರದುರ್ಗ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಕಾಲೇಜ್ ಯಾವ ತಾಲೂಕಿನಲ್ಲಿದೆ ಅಂತ ಕೇಳುತ್ತೆ. ಕೆಳಗಡೆ ತಾಲೂಕನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಥರ.
ನಂತರ ಸೆಲೆಕ್ಟ್ ಕಾಲೇಜ್ ಅಂದರೆ ನಿಮ್ಮದು ಯಾವುದು ಕಾಲೇಜ್, ಆ ತಾಲೂಕಿನಲ್ಲಿ ನಿಮ್ಮ ಕಾಲೇಜ್ ಯಾವುದಂತ ಕೇಳುತ್ತೆ. ಅಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ ನಮ್ಮ ಕಾಲೇಜ್ ಯಾವುದು ಅಂತೇಳಿ. ನೀವು ಕೂಡ ಸರ್ಚ್ ಮಾಡ್ಕೊಳ್ಬೋದು ಅಥವಾ ಏನಾದರೂ ಸ್ಕ್ರೋಲಲ್ಲಿ ಹೋದರೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಶ್ರೀ ರಾಘವೇಂದ್ರ ಕಾಲೇಜ್ ಆಫ್ ಎಜುಕೇಷನ್ ಅಂತ ಬರ್ತದೆ, ಅಂದರೆ B.Ed ಕಾಲೇಜ್ ಆಫ್ ಎಜುಕೇಷನ್ ಅಂತೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಂತರ ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಲೋಡಿಂಗ್ ಆಗುತ್ತೆ. ಆದ ನಂತರ ಇಲ್ಲಿ ಸೆಲೆಕ್ಟ್ ಕೋರ್ಸ್ ಅಂತ ಕೇಳುತ್ತೆ, ಅಂದರೆ ಯಾವ ಕೋರ್ಸು ಓದ್ತಾಯಿದ್ದೀರ ಅಂತ ಕೇಳುತ್ತೆ. B.Ed ಅಂತ ಹಾಕ್ಕೊಳ್ಳಿ. ಇಲ್ಲಿ ಇನ್ನೊಂದು ಕೇಳುತ್ತೆ, ಅಂದರೆ ಯಾವುದ್ರ ಮೇಲೆ ಅಡ್ಮಿಷನ್ ಆಗಿದ್ದೀರಾ ಅಂತೇಳಿ, ಅಂದರೆ ಮ್ಯಾನೇಜ್ಮೆಂಟ್ ಶೀಟಲ್ಲಿ ಆಗಿದ್ರೋ ಅಥವಾ ಗೌರ್ಮೆಂಟ್ ಶೀಟ್ ಆಗಿದ್ರೋ ಅಂತ ಕೇಳುತ್ತೆ. ನೋಡ್ಕೊಳ್ಳಿ, ಏನಾದರೂ ಇಲ್ಲಿ ಒಂದು 3 ಆಪ್ಷನ್ ಭಾಳ ತೋರಿಸುತ್ತೆ. ಗೌರ್ಮೆಂಟ್ ಶೀಟನ್ನು ಗೌರ್ಮೆಂಟ್ ಕಾಲೇಜ್ ಅಥವಾ ಏಡೆಡ್ ಕಾಲೇಜ್, ಪ್ರೈವೇಟ್ ಕಾಲೇಜ್ ಅಂತ ತೋರಿಸುತ್ತೆ. ನೀವು ಏನಾದರೂ ಮ್ಯಾನೇಜ್ಮೆಂಟ್ ಶೀಟ್ ಆಗಿದ್ರೆ ಮ್ಯಾನೇಜ್ಮೆಂಟ್ ಅಂತ ಹಾಕ್ಕೊಳ್ಳಿ. ನಂತರ ಕೆಳಗಡೆ ಡಿಸಿಪ್ಲಿನ್ ಅಥವಾ ಕೋರ್ಸ್ ಕಾಂಬಿನೇಷನ್ ಅಂತ ಕೇಳುತ್ತೆ, B.Ed ಅಂತ ಹಾಕ್ಕೊಳ್ಳಿ. ಆವಾಗ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಹಂಗೆ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಂತ ಕೇಳುತ್ತೆ. ನಾನು ಇಲ್ಲಿ ಫಸ್ಟ್ ಇಯರ್ ಓದ್ತಾ ಇರೋದ್ರಿಂದ ಫಸ್ಟ್ ಇಯರ್ ಮೇಲೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅದಂತರ ಸೇವ್ ಕಾಲೇಜ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕರೆಂಟ್ ಕೋರ್ಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಬಂದ ನಂತರ ನೀವು ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನನಗೆ ಮಾರ್ಕ್ಸ್ ಎಂಟ್ರಿ ಮಾಡ್ರಿ ಅಂತ ಕೇಳ್ತಾರೆ, ಅಂದರೆ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ ಅಂತೇಳಿ. ಇಲ್ಲಿ ಕೆಲವೊಬ್ಬರಿಗೆ ಗೊಂದಲ ಇರ್ಬೋದು, ಏನಪ್ಪ ಅಂದರೆ ನಾವು ಇಲ್ಲಿ ಫಸ್ಟ್ ಇಯರ್ ಓದ್ತಾ ಇದ್ದೀವಿ ಅಂದ್ರೆ ನನಗೆ, ಈಗ ನಾವು B.Ed ಫಸ್ಟ್ ಇಯರ್ ಓದ್ತಾ ಇದ್ದೀವಿ ಅಂದ್ರೆ ನನಗೆ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಅಂದರೆ ಡಿಗ್ರಿದು 5ನೇ ಸೆಮ್ 6ನೇ ಸೆಮ್ ಮಾರ್ಕ್ಸ್ ಕಾರ್ಡ್ ಎಂಟ್ರಿ ಮಾಡಬೇಕು. ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ 1ನೇ ಸೆಮ್ 2ನೇ ಸೆಮ್ ಅಂತ ಇದೆ ಅಂತೇಳಿ 1ನೇ ಸೆಮ್ ಮಾರ್ಕ್ಸ್ ಎಂಟ್ರಿ ಮಾಡ್ಕೊಳ್ತಾರೆ. ಅದು ತಪ್ಪು. ನೀವು ಅಂದರೆ ಪ್ರೀವಿಯಸ್ ಡಿಗ್ರಿ ಫೈನಲ್ ಇಯರ್ ಓದಿರ್ತಾರಲ್ಲ, ಆ ಫೈನಲ್ ಇಯರ್ 5ನೇ ಸೆಮ್ 6ನೇ ಸೆಮ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನಾನು ಫಸ್ಟ್ ಸೆಮ್ ಅಂದರೆ 5ನೇ ಸೆಮ್ ನಮ್ಮದು 700 ಮಾರ್ಕ್ಸ್ ಇದೆ, ಅಲ್ಲಿ 700 ಅಂತ ಹಾಕಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಕಿ ನಂತರ ಪಡೆದಂಥ ಅಂಕ ಹಾಕ್ತೀನಿ. ಆಟೋಮೆಟಿಕ್ಕಾಗಿ ಫಸ್ಟ್ ಸೆಮ್ ಪರ್ಸೆಂಟೇಜು ತೋರಿಸುತ್ತದೆ. ನಂತರ ಇಲ್ಲಿ ಕೆಳಗಡೆ 6ನೇ ಸೆಮ್ ಮಾರ್ಕ್ಸ್ ಕೂಡ ಹಾಕ್ತಿದ್ದೀನಿ ಮ್ಯಾಕ್ಸಿಮಮ್ಮು. ನಂತರ ಕೆಳಗಡೆ ಗಳಿಸಿದ ಅಂಕಗಳು ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಆಟೋಮೆಟಿಕ್ಕಾಗಿ 2 ಸೆಮ್ ಮಾರ್ಕ್ಸು ಪರ್ಸೆಂಟೇಜ್ ತೋರಿಸ್ತಾ ಹೋಗುತ್ತೆ. ನಂತರ ಇಲ್ಲಿ ಟೋಟಲಾಗಿ ಅಂದ್ರೆ ಇಯರ್ಲಿ ಪರ್ಸೆಂಟೇಜ್ ಆ 2 ಸೆಮ್ಮು ಸ್ಕೋರ್ನ ಆ್ಯಡ್ ಮಾಡಿ ಆ ಟೋಟಲಾಗಿ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತೇಳಿ ಕೇಳ್ತಾ ಹೋಗುತ್ತೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಸೇವ್ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಕೊಟ್ಟು ಅಂತ ಹೋಗಿ ನಂತರ ಏನು ಮಾಡಬೇಕಂದ್ರೆ ನೀವು ಹಾಸ್ಟೆಲ್ ಯಾವ ಹಾಸ್ಟೆಲ್ ಬೇಕೋ ಹಾಸ್ಟೆಲ್ಗೆ ನೀವು ಸೀರಿಯಲ್ ಪ್ರಕಾರ, ಅಂದರೆ ನಿಮ್ಮ ಹಾಸ್ಟೆಲ್ಗೆ ಯಾವ್ದು ಹತ್ರ ಆಗುತ್ತೋ ಅದನ್ನು ಪ್ರಿಫರೆನ್ಸ್ ಪ್ರಕಾರ ಎಲ್ಲ ಪ್ರತಿಯೊಂದು ಹಾಸ್ಟೆಲ್ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮಗೆ ಬೇಕಾದ 1-2 ಹಾಸ್ಟೆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ರಿಸೀವ್ ಮಾಡ್ಕೊಳ್ಳಲ್ಲ. ಎಷ್ಟು ಹಾಸ್ಟೆಲ್ ಇರ್ತವೋ 15 ಇದ್ರೆ 15, 20 ಇದ್ರೆ 20 ಹಾಸ್ಟೆಲು ನಿಮ್ಮ ಹತ್ರ ಯಾವ ಆಗ್ತಾವೋ ಅದು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಂತರ ಕೆಳಗಡೆಯಲ್ಲಿ ಸೆಲೆಕ್ಟ್ ಹಾಸ್ಟೆಲ್ ಡಿಸ್ಟಿಕ್ ಅಂತ ಕೇಳುತ್ತೆ, ಅಂದರೆ ನಿಮ್ಮದು ಹಾಸ್ಟೆಲ್ ಯಾವ ಡಿಸ್ಟಿಕಲ್ಲಿದೆ ಅಂತ ಕೇಳ್ತಾ ಹೋಗುತ್ತೆ. ಆ ಡಿಸ್ಟಿಕ್ ಮತ್ತು ತಾಲೂಕನ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ ನಂತರ ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಕೇಳುತ್ತೆ, ಅಂದರೆ ಆ ಹಾಸ್ಟೆಲ್ನ ಡೀಟೇಲ್ಸ್ನ ಸೇವ್ ಮಾಡ್ಬೇಕಂತ ಕೇಳುತ್ತೆ. ಓಕೆ ಕೊಡಿ. ನಂತರ ಇಲ್ಲಿ ನಾವು ಹಾಸ್ಟೆಲ್ಲು ಕೂಡ ಪ್ರಿಫರೆನ್ಸ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ನಂತರ ತೋರಿಸುತ್ತೆ ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ನನಗೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ರೆ ಅಂತೇಳಿ. ಅದರ ಮೇಲೆ ಏನಾದ್ರು ಮತ್ತೆ ನೀವೇನು ಕರೆಕ್ಷನ್ ಮಾಡ್ಕೊಂಡು ಇದ್ರನಿಗೆ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಏನಾದ್ರು ಮುಂದೆ ಸಾಗೋಣ ಇದ್ರನಿಗೆ ಇಲ್ಲಿ ಲಾಸ್ಟ್ ಸ್ಟೆಪ್ ಅಂದರೆ ಪ್ರಿವ್ಯೂ ಅಂತ ಬರುತ್ತೆ, ನೀವು ನೋಡ್ಕೊಳ್ಬೋದು. ನೀವೇನಾದ್ರು ಎಂಟ್ರಿ ಮಾಡಿದಾಗ ಡೀಟೇಲ್ಸ್ ಏನಾದ್ರು ರಾಂಗ್ ಇದ್ರನಿಗೆ 1 ಬಾರಿ 2 ಬಾರಿ ಪುನಃ ಚೆಕ್ ಮಾಡಿಕೊಂಡು ಲಾಸ್ಟಿಗೆ ಫೈನಲಾಗಿ ಸಬ್ಮಿಟ್ ಕೊಟ್ಕೊಳ್ಳಿ. ನಾನು ಇಲ್ಲಿ 1 ಬಾರಿ ಚೆಕ್ ಮಾಡ್ತಾಯಿದ್ದೀನಿ ಏನೇನು ಹಾಕಿದ್ದೀನಿ ಏನಿಲ್ಲ ಅಂತೇಳಿ. ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂದ್ರೆ ನನಗೆ ಸಬ್ಮಿಟ್ ಕೊಟ್ಕೊಂಡ್ರೆ ನಿಮ್ಮ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಸಂಪೂರ್ಣವಾಗಿ ಅಪ್ಲಿಕೇಶನನ್ನು ಫಿಲ್ ಮಾಡ್ದಂಗೆ ನಾವು. ನಾನಿಲ್ಲಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ಒಂದು ಆಪ್ಷನ್ ಬಂತು, ಫೈನಲ್ ಸಬ್ಮಿಟ್ ಆ್ಯಂಡ್ ಸಕ್ಸಸ್ಫುಲ್ ಅಂತ ಬಂತು, ಅಂದರೆ ಅಪ್ಲಿಕೇಶನ್ ನಾವು ಹಾಕಿದ್ದು ಫೈನಲ್ ಆಗಿ ಸಬ್ಮಿಟ್ ಸಕ್ಸಸ್ಫುಲ್ ಆಯ್ತು ಅಂತ ಬಂತು. ಅವ ನಂತರ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಪ್ರಿಂಟ್ ತಗೊಳ್ಬೇಕಾಗುತ್ತೆ. ಪ್ರಿಂಟ್ ಯಾವ ಥರ ಅಂದ್ರೆ ನನಗೆ ಇಲ್ಲಿ ಮೇಲೆ ಸ್ಕ್ರೋಲ್ ಮಾಡಿದ್ರೆ ನನಗೆ ಇನ್ನೊಂದು ಆಪ್ಷನ್ ಬರುತ್ತೆ, ಅಕ್ನಾಲಜ್ಮೆಂಟ್ ಅಂದರೆ ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ನೀವು ಅಪ್ಲೈ ಮಾಡಿದಂಗೆ ಅಂತ ಒಂದು PDF ಫಾರ್ಮೆಟು ಅಲ್ಲಿ ಓಪನ್ ಆಗುತ್ತೆ. ತೋರಿಸ್ತಾ ಹೋಗುತ್ತೆ ನಿಮ್ಮ ಡೀಟೇಲ್ಸ್ ಮತ್ತು ಫೋಟೋ ಹಾಸ್ಟೆಲ್ಲು ಪ್ರಯಾರಿಟಿ ಮೇಲೆ, ಅಂದರೆ ನೀವು ಆದ್ಯತೆ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿರ್ತಿರಲ್ಲ ಅದ್ರ ಮೇಲೆ ತೋರಿಸ್ತಾ ಹೋಗುತ್ತೆ. ಅದ್ರಲ್ಲಿ ಕೆಳಗಡೆ ಗ್ರೀನ್ ಕಲರಲ್ಲಿ ಪ್ರಿಂಟ್ ಅಂತ ಬರುತ್ತೆ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ PDF ಫಾರ್ಮೆಟಲ್ಲಿ ತೋರಿಸ್ತಾ ಹೋಗುತ್ತೆ. ಅದನ್ನು PDF ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲಲ್ಲಿ PDF ಫಾರ್ಮೆಟು ಸೇವ್ ಆಗ್ತಾ ಹೋಗುತ್ತೆ. ಇಲ್ಲಿಗೆ ನೀವು ಅಪ್ಲಿಕೇಶನ್ ಹಾಕಿದ್ದೆಲ್ಲ ಸಕ್ಸಸ್ಫುಲ್ಲಾಗಿ ಆಯಿತು. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.